ಸ್ಥಿತಿ ನಿನಗೆಂದೇ ಹಠ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರಿವ್ಯೂ ನೋಡೋದಲ್ಲ, ಪ್ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಯಾವ ಥರ ಆಗಿದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋದ ಎಡಿಟಿಂಗ್ ಮಾಡೋದು ಆಲ್ ಮೆಟೀರಿಯಲ್ ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಬೀಟ್ ಮಾರ್ಕ್ ಪ್ರಾಜೆಕ್ಟು, ಸೇಕಪ್ರ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮೊಂದು ಅಲರ್ಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಅಲರ್ಟ್ ಮಷಿನ್ ಆ್ಯಪ್ ಇರಬೇಕಾಗುತ್ತೆ. ಇದು ಪ್ಲೇಸ್ಟೋರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಪಕ್ಕದಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಸ್ಟಿಗೆ ನೀವು ನನ್ನ ಪ್ರಾಜೆಕ್ಟ್ ನೀವು ಇಂಪೋರ್ಟ್ ಮಾಡಿರ್ತೀರಲ್ಲ, ಅಲ್ಲಿ ನಿಮಗೆ ಶೋ ಆಗುತ್ತೆ. ಅದರಲ್ಲಿ ಫಸ್ಟಿಗೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲ ನಾನು ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಫಸ್ಟಿಗೆ ಇಲ್ಲಿ ವೈಟ್ ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಕಲರ್ಫುಲ್ಲಲ್ಲಿ ಸಾಂಗ್ನ ಬರ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ 8 ಸೆಕೆಂಡ್ವರೆಗೂ ಈ ಥರ ಸಾಂಗ್ ಬರುತ್ತೆ. ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಬೀಟ್ ಮಾರ್ಕ್ ಕೊಟ್ಟಿದ್ದೀನಿ. ಆ ಒಂದು ಬೀಟ್ ಮಾರ್ಕಿಗೆ ನಿಮ್ಮೊಂದು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈಗ ನಾನು ಫೋಟೋಸ್ನ ಆ್ಯಡ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಅದೇ ಥರ ನಿಮ್ಮೊಂದು ಕೂಡ ಫೋಟೋಸ್ನ ಆ್ಯಡ್ ಮಾಡ್ಕೊಂಡು ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲಿ 8 ಸೆಕೆಂಡಿಗೆ ಬಂದಮೇಲೆ ಇಲ್ಲಿಂದ ಪ್ಲಸ್ ಬೀಟ್ ಮಾರ್ಕ್ ಕೊಟ್ಟಿದ್ದೇನಲ್ಲ, ಆ ಒಂದು ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫೋಟೋಸ್ನ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ, ಇಲ್ಲೊಂದು ಪ್ಲಸ್ ಕಾಣ್ತಾ ಇದೆ ನೋಡಿ ಗ್ರೀನ್ ಕಲರಲ್ಲಿ, ಅದಕ್ಕೆ ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ಸೆಲೆಕ್ಟ್ ಮಾಡಿ ಮತ್ತು ಒಂದು ಫೋಟೋ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಮತ್ತು ಈಗ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಪ್ರತಿಯೊಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಮ್ಯಾಚ್ ಆಗಂಗೆ ಫೋಟೋಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ನೀವು ಎಲ್ಲೋ ಒಂದು ಸ್ವಲ್ಪ ಮಿಸ್ಟ್ಯಾಂಡಿಂಗ್ ಮಾಡಿದರೆ ವಿಡಿಯೋ ಎಲ್ಲ ಮತ್ತೆ ಫೇಲ್ ಆಗಿಬಿಡುತ್ತೆ ಫ್ರೆಂಡ್ಸ್, ಸಾರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಯಾವ ಥರ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಅದೇ ಥರ ನಿಮ್ಮೊಂದು ಕೂಡ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಫೋಟೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮೊಂದು ಫೋಟೋಸ್ನ ಸ್ವಲ್ಪ ದೂರ ಇದ್ದರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಈ ಥರ ಪ್ರತಿಯೊಂದು ಫೋಟೋಸ್ ಕೂಡ ಈ ಬೀಟ್ ಮಾರ್ಕ್ ಪ್ರಕಾರನೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಒಂದು ಫೋಟೋ ಬೀಟ್ ಮಾರ್ಕ್ಕಿಂತ ದೊಡ್ಡದಾಗಿತ್ತು ಅಂದರೆ ಮತ್ತೆ ವಿಡಿಯೋನ ಚೆನ್ನಾಗಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಪ್ರತಿಯೊಂದು ಫೋಟೋಸು ಕೂಡ ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಈ ಒಂದು ವಿಡಿಯೋನ ಫುಲ್ ನೋಡಬೇಕಾಗುತ್ತೆ. ನೀವು ಎಲ್ಲಾದರೂ ಮತ್ತೆ ಸ್ಕಿಪ್ ಮಾಡಿದ್ರೆ ನಿಮಗೆ ಎಡಿಟಿಂಗ್ ಮಾಡೋದು ಸರಿಯಾಗಿ ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡ್ಕೊಳ್ಳಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಪ್ರತಿಯೊಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಪ್ರತಿಯೊಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಪ್ರತಿಯೊಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಪ್ರತಿಯೊಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ಸಾರಿ. ಈ ಥರ ಆದರೆ ಮತ್ತೆ ಇಲ್ಲಿಂದ ಡಿಲೀಟ್ ಮಾಡಿ ಮತ್ತೆ ಅದೇ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಈ ಥರ. ಮತ್ತು ಈ ಥರ ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೊಂದು ಫೋಟೋಸ್ನ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಪ್ರತಿಯೊಂದು ಫೋಟೋಸ್ನ ಆ್ಯಡ್ ಮಾಡಿದ ಮೇಲೆ ಮತ್ತು ಇದಕ್ಕೆ ಎಫೆಕ್ಟ್ನ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ ಮತ್ತು ಇಲ್ಲಿಂದ ಸೇಕಪ್ರ ಪ್ರಾಜೆಕ್ಟ್ನ ಓಪನ್ ಮಾಡಿ. ಇದರಲ್ಲಿ 2 ಥರ ಎಫೆಕ್ಟ್ನ ಕೊಟ್ಟಿದ್ದೀನಿ. ಇದು ಫಸ್ಟ್ನೇದು, ಇದು ಸೆಕೆಂಡು. ಇದು ಫಸ್ಟ್ನೇ ಎಫೆಕ್ಟ್. ಇಲ್ಲಿಂದ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ ಮತ್ತು ಇಲ್ಲಿಂದ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಮತ್ತು ಈಗ 8 ಸೆಕೆಂಡ್ಗೆ ಬಂದು ನೋಡ್ಬೋದು, ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡಿರಲ್ಲ ನೀವು, ಇಲ್ಲಿಗೆ ಬಂದು ಫಸ್ಟ್ನೇ ಫೋಟೋಸ್ಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿ. ಮತ್ತು ಇಲ್ಲಿಂದ ಒಂದು ಫೋಟೋ ಗ್ಯಾಪ್ ಬಿಟ್ಟು ಸೆಕೆಂಡ್ ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಪ್ರತಿಯೊಂದು ಫೋಟೋಸು ಕೂಡ ಇದೇ ಥರ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಫೋಟೋ ಗ್ಯಾಪ್ ಬಿಟ್ಟು ಸೆಕೆಂಡ್ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡಬೇಕು, ಫಸ್ಟ್ನೇದು. ಮತ್ತು ಸೆಕೆಂಡ್ ಒಂದು ಏನಿದೆ ಅಲ್ಲ, ಅದು ಈಗ ಯಾವ್ಯಾವ ಫೋಟೋ ಗ್ಯಾಪ್ ಇರುತ್ತೆ ಆ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಥರ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಅದೇ ಥರ ನಿಮ್ಮೊಂದು ಫೋಟೋಸ್ಗೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ.
ಹಾಗೆ ಫ್ರೆಂಡ್ಸ್, ನೀವು ವಿಡಿಯೋನ ಫುಲ್ ನೋಡು, ಮತ್ತು ಎಲ್ಲಿ ಎಸ್ಕೇಪ್ ಮಾಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಫಸ್ಟ್ನೇ ಎಫೆಕ್ಟ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ, ಮತ್ತು ಸೆಕೆಂಡ್ ಪ್ರಾಜೆಕ್ಟ್ನ ಓಪನ್ ಮಾಡಿ, ಈಗ ಎರಡನೇ ಒಂದು ಎಫೆಕ್ಟ್ ಏನಿದೆ ಅಲ್ಲ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ, ಮತ್ತು ಬ್ಯಾಕ್ ಬನ್ನಿ, ಮತ್ತು ಬ್ಯೂಟಿಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ, ಮತ್ತು ಆ ಒಂದು ಫೋಟೋಸ್ಗೆ ಇಲ್ಲಿ ಮಾಡ್ಬೋದು. ಯಾವ್ಯಾವ ಫೋಟೋಸ್ಗೆ ಆ್ಯಪ್ ಇದೆ ಅಲ್ಲ ಆ ಒಂದು ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ ವಿಡಿಯೋನ. ಹಾಗೆ ನಾನು ಪ್ರಿವ್ಯೂದಲ್ಲಿ ನೋಡಿದ್ರಲ್ಲ ಅದೇ ಥರ ಈ ಒಂದು ವಿಡಿಯೋ ಕೂಡ ಬರುತ್ತೆ ಫ್ರೆಂಡ್ಸ್. ನಿಮ್ಮೊಂದು ಫೋಟೋಸ್ನ ಹಾಕಿ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಎಡಿಟಿಂಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ನೋಡಿ ಒಮ್ಮೆ. ನೋಡಿ ಫ್ರೆಂಡ್ಸ್, ಈ ಥರ ಪ್ರತಿಯೊಂದು ಫೋಟೋಸ್ಗೂ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡೋದು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇಷ್ಟೇ ಸಿಂಪಲ್ಲು ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು. ವಿಡಿಯೋನ ಎಡಿಟಿಂಗ್ ಆಗಿದೆ ಫ್ರೆಂಡ್ಸ್. ಈಗ ಒಂದು ಸತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಾಗೆ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸಬ್ರು ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಐಕಾನ್ ಇದ್ದಾರೆ, ಪಕ್ಕದಲ್ಲಿ ಒಂದು ಐಕಾನ್ ಇದೆ ಅಲ್ಲ ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು 720 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ಅಲ್ಲ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ ಫ್ರೆಂಡ್ಸ್.